Mamu. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಗುರುವಾರದ ವ್ಲಾಗು. ಅವಾಗ ತಾನೇ ತಲೆಗೆ ಸ್ನಾನ ಮಾಡ್ಕೊಂಡು ಈಚೆ ನಿಂತಿದ್ದೆ. ಫುಲ್ ಬಿಸಿಲಿತ್ತು ಬಾಲ್ಕನಿಲಿ. ನೋಡಿ, ಇದೇ ನಮ್ಮ ಮನೆ ತುಳಸಿ ಕಟ್ಟೆ. ಸುಮ್ಮನೆ ಹಂಗೆ ಫ್ಲವರ್ ಡ್ರಾ ಮಾಡಿದ್ದೆ. ಹೊಸ್ಲಿಗೂ ಕುಂಕುಮ ಎಲ್ಲ ಇಟ್ಟು ಪೂಜೆ ಕೂಡ ಮಾಡಿದ್ದೆ ನಾನೇ ಇವತ್ತು. ಗುರುವಾರ ಅಂದ್ರೇ ಹಂಗೆ ಏನೋ ಒಂಥರ ಎನರ್ಜಿ. ನಾನೇ ಪೂಜೆ ಮಾಡಿಬಿಡ್ತೀನಿ. ಹಂಗೆ ಕೆಳಗೆ ಹೋದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಗಾಯ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಹೋಗ್ತಾ ಹಂಗೆ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅದು ರೋಡ್ ಲೈಟ್ಗೆ ಮುಖ ಸಖತ್ತಾಗಿ ಚೆನ್ನಾಗಿ ಕಾಣುತ್ತೆ. ಅದಕ್ಕೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೆ. ನೋಡಿ, ನಮ್ಮ ಲೈಟಿಗೆ ನೋಡಿ ಮುಖ ಚೆನ್ನಾಗಿ ಕಾಣ್ತೈತೆ. ಆ ನಾಮ ಬೇರೆ ಇಟ್ಟಿರೋದಕ್ಕೂ ಸಕ್ಕತ್ತಾಗಿ ಕಾಣ್ತೈತೆ. ಆ ವಾಲೇನು ನೋಡಿ ಹೆಂಗೆ ಮ್ಯಾಚ್ ಆಗ್ತೈತೆ ಡ್ರೆಸ್ಸಿಗೆ. ಅಂತೂ ಇಂತೂ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ, ಇದೇ ದೇವಸ್ಥಾನಕ್ಕೆ ನಾವು ಹೋಗೋದು. ಇದು ಗೋವಿಂದರಾಜನಗರ ಸೆಕೆಂಡ್ ಸ್ಟೇಜ್ ಏನೋ ಬರುತ್ತೆ. ಗುರುವಾರ ಅಂದರೆ ಸಾಕು ಗುರು, ಎಷ್ಟು ಜನ ಅಂದರೆ ಜನ ಗುರು. ಈ ದೇವಸ್ಥಾನದಲ್ಲಿ 8 ಗಂಟೆ ಮೇಲೆ ಹೋದರೆ ಫ್ರೀಯಾಗಿರುತ್ತೆ ಒಳಗಡೆ. ಇಲ್ಲ ಅಂದರೆ ತುಂಬ ಜನ, ಚಪ್ಪಲಿ ಬಿಡೋಕ್ಕೂ ಜಾಗ ಸಾಲಲ್ಲ. ಅದಕ್ಕೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಿದ್ದಾಗ ಬೇಗ ಹೋಗ್ಬಿಡ್ತಿದ್ವಿ. 6 or 7 o'clockಗೆಲ್ಲ ಹೋಗ್ಬಿಡ್ತಿದ್ವಿ ದೇವಸ್ಥಾನಕ್ಕೆ. ಇವಾಗ 8 o'clock ಮೇಲೆ ಹೋಗ್ತೀವಿ. ಸೊ ದಟ್ ಜನ ಇರಲ್ಲ, ಬೇಗ ದರ್ಶನ ಮಾಡ್ಕೊಂಡು ಈಚೆ ಬರ್ಬೋದು. ದೇವಸ್ಥಾನ ಅಂದರೆ ಪೀಸಾಗಿ ಕೂಲಾಗಿರಬೇಕು. ಕೂತ್ಕೊಂಡು ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ನಿಧಾನಕ್ಕೆ ಬರಬೇಕು. ಆದರೆ ಜನ ನೋಡಿಬಿಟ್ರೆ ನೀವು, ಅಷ್ಟು ಜನ ಇರ್ತಾರೆ. 6 ಗಂಟೆ 7 ಗಂಟೆ ಮೇಲೆ ಬಂದರೆ ಸಿಗಾಕೊಂಡ್ರೆ ಮುಗೀತು. ನುಗ್ಗಿ ದರ್ಶನ ಮಾಡಿ ನೀವು ಬರೋ ಅಷ್ಟಲ್ಲ 8 ಗಂಟೆ 8:15 ಆಗಿಬಿಟ್ಟಿರುತ್ತೆ. ಹಂಗೆ ಜನ ಇರ್ತಾರೆ. ನಾವು ಸ್ಟಾರ್ಟಿಂಗು 6 ಗಂಟೆ 7 ಗಂಟೆಗೆಲ್ಲ ಬಂದುಬಿಡ್ತಾಯಿದ್ವಿ. 7:15 7 ಗಂಟೆ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ರಾಯರನ್ನ ಜೋಕಾಲಿ ಮೇಲೆಲ್ಲ ಕೂರಿಸಿರ್ತಾರೆ. ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಮತ್ತು ಪುಷ್ಪಾರ್ಚನೆ ಎಲ್ಲ ಕೊಟ್ಟಿರ್ತಾರೆ. ಯಾವಾಗಲೂ ಗುರುವಾರ ಏನಾದರೂ ಒಂದು ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಮತ್ತು ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರಾಯರನ್ನ ನೋಡಿಕೊಂಡು ಕೂತಿದ್ದೆ. ನೋಡ್ಕೊಳ್ಳಿ ಎಲ್ಲರೂ, ನೀವು ರಾಯರನ್ನ ನೋಡಿ ದರ್ಶನ ಮಾಡ್ಕೊಳ್ಳಿ. ಅವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಾನು ಅದನ್ನು ಕೇಳ್ಕೊಂಬಂದಿದ್ದೀನಿ ರಾಯರ ಹತ್ರ. ದೇವ್ರನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಏನು ಮಾಡೋದು ಗಾಯ್ಸ್, ಜನ ಬಿಡೋದೇ ಇಲ್ಲ. ಅದು ತಳ್ಳಾಡ್ತಾರೆ, ನೂಕಾಡ್ತಾರೆ. ಅದರಲ್ಲಿ ದರ್ಶನ ಸಿಗೋದೇ ಪುಣ್ಯ ಅಂದ್ಕೊಳ್ಳಿ ನಮಗೆ. ಹಂಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಯರಿಗೊಂದು ಟಾಟಾ ಬಾಯ್, ನೆಕ್ಸ್ಟ್ ವಾರ ಬರ್ತೀನಿ ರಾಯರೇ ಅಂತ ಹೇಳ್ಬಿಟ್ಟು ಬಂದೆ ಈಚೆ ಬಂದೆ. ಅಲ್ಲಿ ತೀರ್ಥ ಮಂತ್ರಾಕ್ಷತೆ ಎಲ್ಲ ಕೊಡ್ತಾಯಿದ್ರು. ಈಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಆಮೇಲೆ ಅಲ್ಲಿ 3 ದೇವಸ್ಥಾನ ಇದೆ. ಒಂದು ದುರ್ಗಮ್ಮಂದು, ಒಂದು ಶಿವಂದು, ಒಂದು ವಿಘ್ನೇಶ್ವರ ಅಂದರೆ ಗಣೇಶಂದಿದೆ. ಅಲ್ಲೂ ದರ್ಶನ ಮಾಡ್ಕೊಂಡು ಬರ್ಬಹುದು. ಅಲ್ಲೂ ಮೊದಲು ಮುಚ್ಚಿರ್ತಿದ್ರು, ಇವಾಗ ಒಂದು 2 ವೀಕ್ಸಿಂದ ಏನೋ ಓಪನ್ ಮಾಡೋರೆ. ನೋಡಿ, ಮಂತ್ರಾಕ್ಷತೆ ಎತ್ತು ತಲೆಗೆ ಹಾಕ್ಕೊಳ್ತಾ ಇದ್ದೆ. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇದ್ದೆ. ನೋಡಿ, ನಾನು ಹೇಳಿದ್ನಲ್ಲ 3 ದೇವಸ್ಥಾನ ಅಂತ. ಅಲ್ಲಿ ದುರ್ಗಮ್ಮ, ಇದು ಶಿವ, ಆ ಕಡೆ ವಿಘ್ನೇಶ್ವರ ಬರ್ತಾರೆ. ಅದು ಕೂಡ ರಶ್ಶೆ. ನಿಧಾನಕ್ಕೆ ಹೋಗ್ತಾರೆ ಎಲ್ಲರೂ. ನೋಡಿ, ತಿರ್ಗಾ ನಮ್ಮ ರಾಯರು ಸಿಕ್ಕಿದ್ರು. ಅವ್ರನ್ನೂ ಒಂದು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಲಾಸ್ಟಲ್ಲಿ ಈಚೆ ಹೋದೆ. ಈಚೆ ಹೋಗ್ಬಿಟ್ಟು ನಮ್ಮ ಗಣೇಶನಿಗೆ ಬಸ್ಕಿ ಹೊಡೆದಿರಲಿಲ್ಲ. 3 ಬಸ್ಕಿ ಹೊಡೆದ್ಬಿಟ್ಟು ಅಲ್ಲೇ ನನ್ನ ಮುಖ ನೋಡ್ಕೋತಾ ಇದ್ದೆ. ಲೈಟ್ ಇತ್ತು, ಅದಕ್ಕೆ ತೋರಿಸ್ದೆ ನನ್ನ ಮುಖ ಚೆನ್ನಾಗಿ ಕಾಣ್ತೈತೆ ಅಂತ. ಹಂಗೆ ಈಚೆ ವ್ಯೂ ತೋರಿಸ್ದೆ ದೇವಸ್ಥಾನದ್ದು. ನೋಡ್ಕೊಳ್ಳಿ ವ್ಯೂವು. ಬನ್ನಿ, ಗುರುವಾರ ಯಾವತ್ತಾದರೂ ಸಿಗೋಣ. ಇದು ಈಗ ಅದೇ ಈ ಪ್ರಸಾದ ಎಲ್ಲ ಕೊಡ್ತಾರಲ್ವಾ, ಅಲ್ಲಿ ಇದು ಕೇಸರಿ ಬಾತ್ ಮಾಡಿದ್ರು. ಏನು ಚೆನ್ನಾಗಿತ್ತು ಗೊತ್ತಾ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಮಮ್ಮಿ ಮೊಮ್ಮಸ್ ಕೇಳ್ತು ಅಂತ ಮೊಮ್ಮಸ್ ತೊಗೊಂಡು ಬಂದಿದ್ದೀವಿ. ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ.
ಜೋರಾಗಿ ಜೋರಾಗಿ ಹೇಳು ಜೋರಾಗಿ ಹೇಳು ಜೋರಾಗಿ ಹೇಳು. ಏನಾಯ್ತು ಏನಾಯ್ತು ನವಿತಾ ಇದೆ ಏನ್ ಹೆಂಗಾಯ್ತು ಹೆಂಗಾಯ್ತು ಬಿದ್ಬಿಟ್ಟು ರೋಡಲ್ಲಿ ಬಿದ್ಬಿಟ್ಟು ನಾ ಹಿಡ್ಕೊಂಡಿತ್ತ ನೋಯ್ತದಾ ಎಲ್ಲ ತೋರ್ಸು ತೋರ್ಸಲೇ ಈ ನನ್ನ ಮಗ ಹೇಳ್ಕೊಂಡು ಹೊಂಟದ. ಇವನಿಂದಾನೇ ಗೈಸ್ ನಮ್ಮ ಅಜ್ಜಿ ಬಿದ್ದಿರೋದು. ನನ್ನ ಮಗ ಅವನೇನು ಮಾಡ್ಲಿಲ್ಲ ಕಣೋ ಎಳ್ಕೊಂಡೋಲಿಲ್ಲ ಅದು ಯಾವನ ಬಂದಲ್ಲ ಬೊಗಳಕ್ ಹೋಗಿ ಹಗ್ಗ ಸುಟ್ಬಿಟ್ಟು. ಹೌದಾ ಅದೇನು ಮಾಡ್ತಿರ್ಲಿಲ್ಲ ಅವ್ನು ಬರ್ದಿರ ನನ್ನ ಮಗ ಏನು ಮಾಡ್ತಿರ್ಲಿಲ್ಲ. ಅವ್ನು ಬಂದ್ಬಿಟ್ನಲ್ಲ ಹೋಗ್ಬಿಟ್ಟು ಹಗ್ಗ ಕೈ ಸುಟ್ಕೊಟ್ಟು ಅರ್ಬದ್ದ ನಿಂತಿದ್ನಲ್ಲ ಪಟ್ಟ ಅಂತ ಬಿದ್ದುಬಿಟ್ಟು. ಇವತ್ತಾದ್ರೂ ಪರವಾಗಿಲ್ಲ ಗೈಸ್, ಫುಲ್ ಊದ್ಕೊಬಿಟ್ಟಿದ್ದು ಕೈಯಲ್ಲಿ ಅಜ್ಜಿದು. ಇವತ್ತು ನೊಟ್ಕೆ ತೆಗಿಸ್ಕೊತಾವ್ರೆ. ನಮ್ಮಮ್ಮಗಳು ಚಾಲೆಂಜ್ಗೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ನಮ್ಮ ಅಜ್ಜಿ ಜೊತೆ ಫನ್ ಮಾಡ್ತಾ ಇರ್ತೀವಿ. ನಮ್ಮ ಅಜ್ಜಿ ಮಾತು ಕೇಳೋಕ್ಕೆ ಒಂಥರ ಚಂದ. ನಮ್ಮ ರಾಕಿ ನೋಡಿ ಎಷ್ಟು ಚೆನ್ನಾಗಿ ಮಲಗಿರ್ತಾನೆ, ಕ್ಯೂಟಾಗಿ ಕಾಣ್ತಿದ್ದ. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಗೈಸ್ ನೋಡಿ. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಹೆಂಗಿತ್ತು ನಮ್ಮ ಗುರುವಾರ. ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೆಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ನಮ್ಮ ಮಮ್ಮಿಗೆ ಮೊಮ್ಮಸ್ ತೊಗೊಬಂದು ಕೊಟ್ಟಿದ್ದೀವಿ. ಇವಾಗ ಅಡುಗೆ ಉಪ್ಸಾರು ಮಾಡಿದ್ದಾರೆ, ಉಪ್ಸಾರು ತಿಂದ್ಬಿಟ್ಟು ಮಲ್ಕೋತೀವಿ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.